ವಿಜಯ್ ಸರ್ಕಾರ ರಚನೆ ಮಾಡ್ತಕ್ಕಂಥ ವಿಚಾರಕ್ಕೆ ಫೈನಲಿ ಗವರ್ನರ್ ಗ್ರೀನ್ ಸಿಗ್ನಲ್ ಕೊಟ್ಟುಬಿಟ್ಟಿದ್ದಾರೆ. ನಂಬರ್ ತಗೊಂಡು ಬನ್ನಿ, ಬಹುಮತ ನಿಮಗಿದೆಯಾ, 118 ನಂಬರ್ ನಮಗೆ ತೋರಿಸಿ, ಲೆಟರ್ ತೊಗೊಂಡು ಬನ್ನಿ. ನೀವು ಅವರೆಲ್ಲ ಲೆಟರ್ ಕೊಟ್ಟಿದ್ದಾರೆ ನಿಮಗೆ? ಇಲ್ಲ ಸ್ವಾಮಿ, ನಾನು ಆಮೇಲೆ ತರ್ತೀನಿ ಲೆಟರ್, ನನಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಕಡೆಯಿಂದ ನನಗೆ ಬೆಂಬಲ ಇದೆ, ನೋಡಿ 112 ಇದೆ ನನ್ನ ಬಳಿಯಲ್ಲಿ, ಇನ್ನೊಂದು 6 ತಾನೇ, ನಾನು ತರ್ತೀನಿ, ಮೊದಲು ಪ್ರಮಾಣವಚನ ಬೋಧನೆ ಮಾಡಿ ನನಗೆ ಅಂತ ಎಷ್ಟು ಹೇಳಿದ್ರು ಕೂಡ ಇದೇ ತಮಿಳುನಾಡಿನ ರಾಜ್ಯಪಾಲರು ಅದನ್ನು ಕೇಳಲಿಕ್ಕೆ ರೆಡಿ ಇರಲಿಲ್ಲ. ನೋ ನಾಳೆ ನಿನಗೆ ಪ್ರಾಬ್ಲಮ್ ಆಗಿಬಿಡುತ್ತಪ್ಪ ಅಂತ ಬಾಯಿ ಮಾತಲ್ಲಿ ಹೇಳಿದರು. ಏನಂತ, ಏನು ಬಹುಮತಕ್ಕೆ ನಂಬರ್ಗಳು ಬೇಕೋ ಅದು ತೊಗೊಂಡು ಬರಬೇಕು ನೀನು ಅಂತ. 118 ಬೇಕು ಅಂತಾರೆ, ಬೇಕು ತರಬೇಕು ನೀವು ಅಂತ ಹೇಳಿದರು. ವಿಜಯ್ ಬಹಳ ಕಷ್ಟಪಡ್ತಾಯಿದ್ರು. ಇದರ ಮಧ್ಯೆ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಕೂಡ ವಿಚಾರ, ಹೋಗುವ ಹಾದಿಲಿತ್ತು. ಅಲ್ಲಿ ಹೋಗಿ ರಾಜ್ಯಪಾಲರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನು ಸರ್ಕಾರ ರಚನೆ ಮಾಡಿ ಅಂತೇಳಿ ಆಹ್ವಾನ ಕೊಡ್ತಾ ಇಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಭಾರತದಲ್ಲಿ ಅನೇಕ ರಾಜ್ಯಗಳಿಂದ ಆಹ್ವಾನ ಇದೆ. ಕೆಲವರು ಈ ಥರ ಪ್ರಮಾಣವಚನ ತೆಗೆದುಕೊಂಡು ಸರ್ಕಾರ ರಚನೆಯೂ ಮಾಡಿದ್ದಾರೆ. ಕೆಲವು ಪ್ರಮಾಣವಚನ ತಗೊಂಡು ಸರ್ಕಾರದ ರಚನೆಗೆ ಬೇಕಾಗಿರ್ತಕ್ಕಂಥಷ್ಟು ನಂಬರ್ಗಳನ್ನು ತಗೊಂಡು ಬರಲಿಕ್ಕೆ ಆಗದೆ ಸರ್ಕಾರ ಬಿದ್ದು ಹೋಗಿದೆ. ನನಗೆ ಪರ್ಮಿಷನ್ ಕೊಡಬೇಕಲ್ವಾ, ನ್ಯಾಚುರಲಿ ನಾನು ಎಲಿಜಿಬಲ್ ಅಲ್ವಾ, ದೊಡ್ಡ ಪಕ್ಷವಾಗಿ ಅಂತೆಲ್ಲ ಚಾನ್ಸಸ್ ಇತ್ತು. ಅಷ್ಟು ದಿನಗಳ ಒಳಗಡೆನೆ ಏನಾಯಿತು, ಅಣ್ಣಾ ಡಿ ಎಂ ಕೆಯಲ್ಲಿ ಬಹಳಷ್ಟು ಥಿಂಕ್ ಟ್ಯಾಂಕ್ ತುಂಬ ಚರ್ಚೆಗಳು ಮಾಡಿದ ನಂತರದಲ್ಲಿ DMK ಅಲೋ ಮಾಡಿದ್ದಾರೆ. DMK ಸಪೋರ್ಟ್ ಕೊಡ್ತಾ ಇದೆಯಾ? ಇಲ್ಲ. DMK ಜೊತೆಲಿದ್ರಲ್ಲ ಪಾರ್ಟಿಗಳು, ಅವರುಗಳಿಗೆ ನೀವು ಸಪೋರ್ಟ್ ಕೊಟ್ಟುಬಿಡಿ ವಿಜಯ್ಗೆ, ಈ ಥರ ಮಾಡೋಕ್ಕೆ ಹೋಗಬೇಡಿ, ಸಪೋರ್ಟ್ ಕೊಟ್ಟು 6 ತಿಂಗಳು ನಾನು ಸುಮ್ಮನೆ ಇರ್ತೀನಿ, ಏನೂ ಮಾತಾಡಲ್ಲ ಅಂತ ಹೇಳಿ ಸ್ಟಾಲಿನ್ ಹೇಳಿದ್ದಾರೆ. ಇದಾದ ಮೇಲೆ 4 ದಿನಗಳ ಪ್ರಹಸನದ ಬಳಿಕ ವಿಜಯ್ಗೆ ಪರ್ಮಿಷನ್ ಸಿಕ್ಕಿಬಿಟ್ಟಿದೆ. 120 ಶಾಸಕರ ಬೆಂಬಲ ಪತ್ರ ಸಲ್ಲಿಸಿರೋದು ದಳಪತಿ ವಿಜಯ್. ಇಲ್ಲಿ ಇಷ್ಟೇ ನಡೆದಿದೆಯಾ? ಸ್ಟಾಲಿನ್ ಹೇಳಿದ್ದಕ್ಕೆ ಇವರು ಹೋಗಿ ಬೆಂಬಲ ಕೊಟ್ಟುಬಿಟ್ಟಿದ್ದಾರಾ? ನೋ, ತುಂಬ ಚರ್ಚೆ ನಡೆದಿರುತ್ತೆ ಇಲ್ಲಿ, ಬಹಳಷ್ಟು ಚರ್ಚೆ ಮಾಡಿರ್ತಾರೆ. ನಮಗೇನು ಸರಿಯಪ್ಪ ವಿಜಯ್, ನಿಮ್ಮನ್ನು CM ಮಾಡೋದ್ರಿಂದ ನನಗೇನು? IUML ಮುಸ್ಲಿಂ ಲೀಗ್ ಅವರು ಕೇಳಿರ್ತಾರೆ, ನನಗೇನು ಮಾಡ್ತೀಯಪ್ಪ ನೀನು ಅಂತ ಕೇಳಿರ್ತಾರೆ. CPI CPIM ಏನೂ ಇಲ್ಲದೆ ಸುಮ್ಮನೆ ಅಂತೂ ಯಾರು ಬೆಂಬಲ ಕೊಡಲ್ಲ. ಯಾಕೆಂದರೆ ಇವರೆಲ್ಲ ಪಳಗಿದ ರಾಜಕಾರಣಿಗಳಿವರು. ವಿಜಯ್ಗೆ ರಾಜಕಾರಣ ಹೊಸತು. ರಾಜಕಾರಣದ ಪಾತ್ರಗಳು ಸಿನಿಮಾದಲ್ಲಿ ಅಭಿನಯಿಸಿರೋದು ಹಳೇದದು. ಸಿನಿಮಾದಲ್ಲಿ CM ಆಗೋ, ನಾಯಕನಾಗೋ, ದೊಡ್ಡ ರಾಜಕಾರಣಿಯಾಗೋ ಆ್ಯಕ್ಟ್ ಮಾಡಿರಬಹುದು. ಬಟ್ ವಿಜಯ್ಗೆ ರಾಜಕಾರಣಿಯಾಗಿ ಒಂದು ನಡ್ಕೊಳ್ಳೋದಿದೆಯಲ್ಲ, ಸ್ವಲ್ಪ ಟಫ್ ಅದು. ಬೇರೆ ಪಾರ್ಟಿಯವರೆಲ್ಲರೂ ಕೂಡ ಹುರಿದು ಮುಕ್ಕಿಬಿಟ್ಟಿರ್ತಾರೆ ವಿಜಯ್ನ. ನನಗೇನು ಕೊಡ್ತೀಯ ಹೇಳು, ನನಗೇನು ಕೊಡ್ತೀಯ ಹೇಳು ಅಂಥೇಳಿ. ಹಾಗಾಗಿ ಲೇಟಾಗಿ ಮೊದಲ ದಿನನೇ ಹೋಗಿ ಕೊಟ್ಟುಬಿಟ್ರೆ, ನಾನು ಕೇಳಿದ ತಕ್ಷಣ ಕೊಟ್ಬಿಟ್ರು, ಡಿಮ್ಯಾಂಡೇ ಇರಲಿಲ್ಲ ಭಾವಿಸ್ತಾರೆ. ದಿನ ಒಂಥರ ಅದು ಕುತ್ತಿಗೆಗೆ ಬರ್ತಾಯಿದೆ ವಿಚಾರ. ವಿಜಯ್ CM ಆಗ್ತಾರಾ ಆಗಲ್ವಾ, TVK ಸರ್ಕಾರ ರಚನೆ ಮಾಡ್ತಾರಾ ಮಾಡಲ್ವಾ? ಆಗ ಅಂಗಲಾಚಬೇಕು, ಅವರು ಕೇಳಿಕೊಳ್ಳಬೇಕು, ದುಂಬಾಲು ಬೀಳಬೇಕು, ಜನಗಳನ್ನ ಕಳಿಸ್ಬೇಕು. ಅಲ್ಲಿವರೆಗೂ ಇದ್ದಾಗ ಏನಾಗುತ್ತೆ, ಡಿಮ್ಯಾಂಡ್ ಕೂಡ ಜಾಸ್ತಿ ಮಾಡಬಹುದು. ಮಿನಿಸ್ಟ್ರು ಕೇಳಿರ್ಬೋದು, CPIನವರು ಕೇಳಿರಬಹುದು, CPIM ಅವರು ಕೇಳಿರಬಹುದು, VCK ಕೇಳಿರಬಹುದು, ಈ ಕಡೆ IUML ಕೇಳಿರಬಹುದು, DMDK ಕೂಡ ಕೇಳಿರಬಹುದು. ಹಾಗಾಗಿ ಅವರು ಲೇಟ್ ಮಾಡ್ಕೊಂಡು ಬಂದರು. ರಾಜ್ಯಪಾಲರಿಗೂ ಕೂಡ ವಿಜಯವನ್ನು ಕರೆಯುವಂಥ ಇರಾದೆ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಅಣ್ಣಾ DMKನೇ ಬರ್ತಾರೆ ಅಂತ ಭಾವಿಸಿದ್ರೇನೋ ರಾಜ್ಯಪಾಲರು? ಗೊತ್ತಿಲ್ವಲ್ಲ ನಮಗೆ. ಸೊ DMK ಬಂದಾಗ DMK ಅಣ್ಣಾ DMK ಸರ್ಕಾರ ಮಾಡಲಿ ಇತ್ತೇನೋ ಅವ್ರಿಗೆ. ವಿಜಯ್ಗೆ ಹಾರ್ಸ್ ಟ್ರೇಡಿಂಗ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ರು ಅವರು ರಾಜ್ಯಪಾಲರು. ವಿಜಯ್ಗೆ ನಂಬರ್ ಇಲ್ಲದೇ ಇದ್ದಾಗ ನಾವು ಪ್ರಮಾಣವಚನ ಬೋಧನೆ ಮಾಡಿಬಿಟ್ರೆ ನಾಳೆ ದಿನ ವಿಜಯ್ ಶಾಸಕರನ್ನ ಖರೀದಿ ಮಾಡ್ತಾರೇನೋ, ಕುದುರೆ ವ್ಯಾಪಾರ ಆಗಿಬಿಡುತ್ತೇನೋ ಆತಂಕವನ್ನು ತಮಿಳುನಾಡು ರಾಜ್ಯಪಾಲ ಅರ್ಲೇಕರ್ ಅವರು ವ್ಯಕ್ತಪಡಿಸಿದ್ರು. ಅಣ್ಣಾ DMK ಕರೆದಿದ್ದರೆ ಶಾಸಕರ ಖರೀದಿ ನಡೀತಿರಲ್ವಾಗ, ಅವ್ರಿಗೂ ಫುಲ್ ನಂಬರ್ ಇಲ್ಲಪ್ಪ, ವಿಜಯ್ಗಿಂತ 2 ನಂಬರ್ ಕಡಿಮೆ. ಇಬ್ಬರದು ಸೇರಿಸಿದ್ರು, ಅಣ್ಣಾ DMK ಇಬ್ಬರದು ಸೇರಿಸಿದ್ರು 106, ವಿಜಯ್ಗಿಂತ ಕಡಿಮೆ ನಂಬರ್ಗಳು. ಅವರು ಹಾಗಾದ್ರೆ ವ್ಯಾಪಾರ ಮಾಡ್ತಿರ್ಲಿಲ್ವಾ? ಅವ್ರಿಗೂ ಇದೇ ದಾರಿ ತಾನೇ. ಹೇಗೆ ವಿಜಯ್ ಎಕ್ಸೆಪ್ಷನ್ ಆಗಿದ್ದಿಲ್ಲ ಅಂತ ಪ್ರಶ್ನೆ ಇತ್ತು. ಸೊ ಅಂತಿಮವಾಗಿ ಅಳೆದು ತೂಗಿ ವಿಜಯ್ ಕೂಡ 120 ನಂಬರ್ ತೋರಿಸ್ಬಿಟ್ಟಿದ್ದಾರೆ ಪೇಪರಲ್ಲಿ. ಹಾಗಾಗಿ ನಾಳೆನೇ ವಿಜಯ್ಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಅವರು ಸ್ವೀಕರಿಸ್ತಾ ಇದ್ದಾರೆ. ರಾಜ್ಯಪಾಲರು ಬೋಧನೆ ಮಾಡ್ತಾರೆ. ರಾಜ್ಯಪಾಲರು ಸಚಿವರುಗಳಿಗೆ ಮತ್ತು ವಿಜಯ್ಗೆ ಪ್ರಮಾಣವಚನ ಬೋಧಿಸ್ತಾರೆ. ಅವರು ಶಾಸಕರುಗಳಿಗೆ ಸ್ಪೀಕರ್ ಪ್ರಮಾಣವಚನವನ್ನು ಬೋಧನೆ ಮಾಡ್ತಾರಲ್ಲಿ. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಜಯ್ ಪ್ರಮಾಣವಚನ ಇದೆ. ನಾಳೆ ಪ್ರತಿಜ್ಞಾ ವಿಧಿಯನ್ನು ಬೋಧನೆ ಮಾಡಲಿದ್ದಾರೆ ರಾಜ್ಯಪಾಲರು. ಈ ಒಂದು ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಭಾಗಿಯಾಗ್ತಾ ಇದ್ದಾರೆ. ಬೆಂಬಲ ಕೊಟ್ಟಿರೋದು ಯಾರ್ಯಾರು? ಇಂಟ್ರೆಸ್ಟಿಂಗ್ ಇದು. TVK 107 ಇದೆ, 108 ಅಂತ ಇಟ್ಕೊಳ್ಳಿ. ತಿರುಚಿ ಈಸ್ಟನ್ನು ಮೈನಸ್ ಮಾಡಿದ್ರೆ 107. ತಿರುಚಿ ಈಸ್ಟ್ ರಾಜೀನಾಮೆ ಕೊಡಲೇಬೇಕು. ಕಾರಣ ಒಬ್ಬನೇ ವ್ಯಕ್ತಿ 2 ವಿಧಾನಸಭಾ ಕ್ಷೇತ್ರಗಳಿಂದ ಆಳ್ವಿಕೆ ಮಾಡೋಕ್ಕೆ ಬರಲ್ಲ. ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಳ್ಬೇಕು. ಇಲ್ಲಿ ವಿಜಯ್ ಪೆರಂಬೂರನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ತಿರುಚಿ ಈಸ್ಟ್ಗೆ ರಾಜೀನಾಮೆ ಕೊಡ್ತಾರೆ. ಹಾಗಾಗಿ ಆ ಟೋಟಲ್ ಗೆದ್ದಿರ್ತಕ್ಕಂಥ ಸಂಖ್ಯೆ 107 ಆಗುತ್ತೆ. ಕಾಂಗ್ರೆಸ್ ಸೇರಿಸ್ಕೊಂಡ್ರೆ ಅದು ಆನಂತರದಲ್ಲಿ 112 ಆಗುತ್ತೆ. CPI 2 114 ಆಯಿತು. CPIM
2 116 ಆಯಿತು. ವಿ ಸಿ ಕೆ ವಿಡುದಲೈ ಚಿರತೆಗಳ್ ಕಚ್ಚಿ 2 118 ಆಗಿತ್ತು. ಆ ನಂತರದಲ್ಲಿ 120 ಆಯಿತು. ಇಲ್ಲಿ IUML ಸೇರಿಸ್ಕೊಂಡ್ರೆ 120 ಆಗಿಬಿಡುತ್ತೆ. ಸೊ ಇನ್ ಟೋಟಲ್ ಅವ್ರಿಗೇನು ಬಹುಮತಕ್ಕೆ ಅಂತ 118 ಬೇಕಾಗಿತ್ತಲ್ಲ, ಅದಕ್ಕಿಂತ 2 ಸ್ಥಾನಗಳು ಜಾಸ್ತಿಯೇ ಇವೆ. IUML ಕಡೇ ಗಳಿಗೆಯವರೆಗೂ ಕೂಡ ಸ್ಟಾಲಿನ್ ಸಾಹೇಬ್ರೆ ನೀವು ಹೇಳಿದ್ರೆ ನಾನು ಅಂತೀನಿ, ಇಲ್ಲ ಅಂದರೆ ನಂಗೆ ನೀವೇ ಸಾಕು, ಮುಸ್ಲಿಂ ಲೀಗ್ ಅವರು ನಾನು ಯಾವ ಕಾರಣಕ್ಕೂ ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ವಿ ಸಿ ಕೆ ಅವರು ಮೀನಾಮಶಿ ಎಣಿಸ್ತಾ ಇದ್ದರು. CPI CPIM ಇಬ್ಬರು ಕೂಡ ಅವರವ್ರ ಪಾರ್ಟಿ ಆಫೀಸಲ್ಲಿ ಮಾತಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಅಂತೂ ಊರಿಗೆ ಮುಂಚೆನೇ ಅವರು ಬೆಂಬಲ ಅನೌನ್ಸ್ ಮಾಡಿಬಿಟ್ಟಿದ್ರು. ಇನ್ ಟೋಟಲ್ 120 ಶಾಸಕರಾದರು. ಹಾಗಾಗಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ನಾಳೆ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ನಾಳೆ ವಿಜಯ್ ಮಾತ್ರನ ಸಾಂಕೇತಿಕವಾಗಿ ಒಂದು 2 3 5 ಜನನೋ ಮಂತ್ರಿಗಳಾಗಿ ಪ್ರಮಾಣವಚನ ತಗೋತಾರ ಗೊತ್ತಿಲ್ಲ. ಕಾರಣ ಏಕ ವ್ಯಕ್ತಿ ಸಂಪುಟ ಆಗಿಬಿಡುತ್ತೆ ನಾಳೆ. ವಿಜಯ್ ಒಬ್ಬರೇ ಪ್ರಮಾಣವಚನ ತೆಗೆದುಕೊಂಡರೆ ಏಕ ವ್ಯಕ್ತಿ ಸಂಪುಟ ಅದು. ಸಂಪುಟದಲ್ಲಿ ಇನ್ಯಾರೂ ಮಿನಿಸ್ಟ್ರೇ ಇಲ್ಲ ಅಂತ. ವಿಜಯ್ಗೀಗ ಈ ಸಮಸ್ಯೆ ಬೇಡ, ಏನು ಯಾರನ್ನೋ ಮಿನಿಸ್ಟ್ರ್ ಮಾಡಿಬಿಟ್ರು ನಮ್ಮನ್ನು ಹೇಳಲಿಲ್ಲ, ಕಿರಿಕಿರಿ ಆಗಬಹುದೇನೋ. ಹಾಗಾಗಿ ಬೇರೆಯವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ಅವರು ಪ್ರಮಾಣವಚನ ತೊಗೊಳ್ಳಿ ಅಂತ ವಿಜಯ್ ಇಲ್ಲಿವರೆಗೂ ಹೇಳಿಲ್ಲ. ವೆಯ್ಟ್ ಮಾಡಬೇಕು. ಅಕಸ್ಮಾತ್ ಇವರು ಮಂತ್ರಿ ಮಾಡುವುದೇ ಆದರೆ ಬರೀ TVKಯಿಂದನೇ ಮಾಡ್ತಾರಾ ನಾಳೆ ಇಮಿಡಿಯೇಟಾಗಿ? IUML ಅವ್ರು ಇರ್ತಾರಾ, CPI ಇರ್ತಾರಾ, VCK ಇರ್ತಾರಾ, ಕಾಂಗ್ರೆಸ್ ಇರ್ತಾರಾ ಗೊತ್ತಿಲ್ಲ. ಹಾಗಾಗಿ ಇದು ಕೂಡ ವೆಯ್ಟ್ ಮಾಡುವಂತಹ ಒಂದು ಕುತೂಹಲ ಅದರಲ್ಲಿದೆ.